ಟಿ ನರಸೀಪುರ ತಾಲೂಕಿನ ಬನ್ನೂರು ಸಂತೆಮಾಳ ಪದವಿ ಪೂರ್ವ ಕಾಲೇಜು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ 147.30 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದರಾದ ಸುನಿಲ್ ಬೋಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಕುರಿತು ಮಾತನಾಡಿದಂತಹ ಅವರು, ಕಾಲೇಜು ಮೈಸೂರು ಜಿಲ್ಲೆಗೆ ಒಂದು ಮಾದರಿಯಾಗಿದೆ. ಈ ಕಾಲೇಜಿನಲ್ಲಿ ಎಸ್ಸಿ ಎಸ್ಟಿಗಳು, ಮಧ್ಯಮ ವರ್ಗದ ಮಕ್ಕಳು ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು, ಅದರಿಂದ ಮಕ್ಕಳು ಇದರ ಸದುಪಯೋಗವನ್ನ ಪಡೆದುಕೊಂಡು ಉನ್ನತಿ ಶ್ರೇಣಿಯಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ, ಜೊತೆಗೆ ಯಾರೊಬ್ಬರು ಶಿಕ್ಷಣದಿಂದ ವಂಚಿತರಾಗಬಾರದು, ಶಿಕ್ಷಣದಿಂದ ಎಲ್ಲವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿದರು. ಅಂಬೇಡ್ಕರ್ ಸಮುದಾಯ ಭವನಕ್ಕೆ 30 ಲಕ್ಷ, ಹಾಗೆ ರಸ್ತೆ ಕಾಮಗಾರಿಗೆ 15 ಲಕ್ಷ, ಮತ್ತು ಬೆಟ್ಟಹಳ್ಳಿಯಿಂದ ವಡಗರ ರಂಗನಾಥಸ್ವಾಮಿ ಬೊಮ್ಮನಹಳ್ಳಿಗೆ ಸುಮಾರು 7.5 ಕೋಟಿಯಷ್ಟು ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡೋಕ್ಕೆ ಬಂದಿದ್ದೀನಿ. ತಾವು ಏನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ, ತಾವು ಕೊಟ್ಟಂಥ ಅಧಿಕಾರವನ್ನು ಯಾವುದೇ ರೀತಿ ಚ್ಯುತಿ ಬರದ ರೀತಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಈ ಕ್ಷೇತ್ರಕ್ಕೆ ನಮ್ಮ ತಂದೆಯವರು ನಾವು ಸೇರಿ ಮಾಡಿದ್ದೇವೆ ಅಂತ ಭಾವಿಸ್ತೇನೆ. ಯಾಕೆಂದರೆ 8 ಸತತವಾಗಿ ಇದು 3ನೇ ಬಾರಿ ತಾವು ಗೆಲ್ಲಿಸ್ತೀರಂಥದ್ದು. ಯಾವುದೇ ರೀತಿಯ ಒಂದು ನಮ್ಮ ತಂದೆಯವರು ಯಾವಾಗ ಒಂದು ಮಾತನ್ನ ಹೇಳ್ತಾರೆ, ಏನು 15 ದಿನ ಚುನಾವಣೆ ಇರುತ್ತೆ, 15 ದಿನ ಚುನಾವಣೆಯನ್ನು ಮಾಡು, ಚುನಾವಣೆ ಬಂದಮೇಲೆ ಫಲಿತಾಂಶ ಏನು ಬರುತ್ತೆ ಅದು ನೋಡಿ ನೀನು ಅಭಿವೃದ್ಧಿಯನ್ನು ಮಾಡು. ಯಾರು ನಿಮಗೆ ಆ ಕ್ಷೇತ್ರದ ಜನಪ್ರತಿನಿಧಿ ಆಗ್ತಿದೆ ಹೊರತು ಇವ್ರು ಓಟ್ ಹಾಕಿದ್ದಾರೆ, ಇವ್ರು ಓಟ್ ಹಾಕಿಲ್ಲ ಅನ್ನೋದು ಮನಸ್ತಾಪ ಇಲ್ಲದೆ, ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇವರು ನಮ್ಮ ಕ್ಷೇತ್ರ ಅಂತೇಳಿ ಅಭಿವೃದ್ಧಿಯನ್ನು ಮಾಡಿ ಅಂತ ಅವಾಗ ನಮ್ಮ ತಂದೆಯವರು ಹೇಳುವಂಥದ್ದು. ಅದೇ ರೀತಿ ನಮ್ಮ ತಂದೆಯವರು ಕೂಡ ನಡ್ಕೊಂಡಿರೋದು ತಮಗೆ ಗೊತ್ತಿರುವಂಥ ವಿಷಯನೇ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕಿದೆ. ನಾವು ಬಂದು 2.5 ವರ್ಷ ಆಗಿದೆ, ಇನ್ನೂ 2 ವರ್ಷ ಸರ್ಕಾರ ಇರುತ್ತೆ. ಇನ್ನೂ ಹೆಚ್ಚು ರೀತಿಯಲ್ಲಿ ಎಲ್ಲ ಸಮಗ್ರ ಟಿ ನರಸೀಪುರ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡ್ತೇವೆ. ಇನ್ನೂ ಹೆಚ್ಚು ನಮಗೇನು ಮೂಲಭೂತ ಸೌಕರ್ಯಗಳು ಏನೇನು ಆಗಬೇಕು ಅಂತ ಹೇಳಿ ತಾವುಗಳು ಮುಖಂಡರುಗಳು ಬಂದು ನಮ್ಗೆ ತಿಳಿಸ್ತಾ ಇರ್ತೀರಿ. ಖಂಡಿತವಾಗ್ಲೂ ನಮ್ಮ ಕೆಲಸ ಕಾರ್ಯಗಳನ್ನ ನಾನು ನಮ್ಮ ತಂದೆಯವರು ಸೇರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ನಮಗೆ ನಮ್ಮ ತಂದೆಯ ಮೇಲೆ ಇರಲಿ ಅಂತ ತಿಳಿಸ್ತಾ, ಅವರು ತೀರೋರು ಹಿರಿಯ ಮೆಂಬರ್ ಇದ್ರಾಗ ನಾನು ಬರೋಕ್ಕಾಗಲಿಲ್ಲ. ಅದ್ರ ಅವ್ರ ಮಗಳಿಗೆ ನಿಮ್ಗೊಂದು ಕೆಲಸ ಕೊಡಿಸ್ತೀನಮ್ಮ, MSc ಮಾಡಿದೆ, ಕೆಲಸ ಕೊಡಿಸ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.